ಮುಗಿಯದ ಬಂಧನ ಭಾಗ 43. ತಾಯಿಯ ಜೊತೆ ಸುಹಾಸು ಆಡಿದಂಥ ಪ್ರತಿಯೊಂದು ಮಾತನ್ನು ನೆನಪಿಸ್ಕೊಳ್ತಾ ಇದ್ದಾಗೆ ಕಾವ್ಯಾಳ ಒಳಗಿದ್ದಂತಹ ಕೋಪ ಬೆಂಕಿಯಂತೆ ಉರಿಯೋಕೆ ಶುರು ಮಾಡ್ತು. ಆ ಪುಟ್ಟ ಶನಿಗ್ರಹ ಅನ್ವಿತಾ ಸರಿಯಾದ ಹಾದಿಯಲ್ಲಿದ್ದು ನನ್ನನ್ನು ಅಮ್ಮನೆಂದು ಒಪ್ಕೊಬಿಟ್ಟಿದ್ದಿದ್ರೆ ಅಶ್ವಿನಿ ಮತ್ತು ಸುಹಾಸ್ನ ಜೀವನಕ್ಕೆ ಹೇಗೆ ಬರೋಕ್ಕೆ ಸಾಧ್ಯವಾಗ್ತಿತ್ತು ಹೇಳು. ಅಶ್ವಿನಿ ದೇಶಕ್ಕೆ ಹಿಂತಿರುಗಿದ್ದಕ್ಕೆ ನಾನು ಈ ಮಟ್ಟಿಗೆ ಆತಂಕ ಪಡುವ ಅಗತ್ಯವೇ ಇರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಕಾವ್ಯ ತನ್ನ ತೀವ್ರ ಅತೃಪ್ತಿ ಮತ್ತು ಕೋಪದಿಂದ ಕಾರನ್ನು ರಸ್ತೆಯ ಬದಿಗೆ ಓಡಿಸಿ ತಕ್ಷಣವೇ ಹಠಾತ್ತಾಗಿ ಬ್ರೇಕ್ ಹಾಕಿದ್ಲು. ಕಾರು ದಿಢೀರನೆ ನಿಂತಿದ್ರಿಂದ ಹಿಂಭಾಗದ ಸೀಟ್ನಲ್ಲಿದ್ದಂತಹ ಅನ್ವಿತಾ ಎಡವಿ ಮುಂದೆ ಬಿದ್ಲು. ಅವಳು ತನ್ನ ನೋವನ್ನು ತಡೆದುಕೊಂಡು ತುಟಿಗಳನ್ನು ಬಿಗಿಯಾಗಿ ಹಿಡಿದು ನೋಡಿದಾಗ ರಿಯರ್ ವ್ಯೂ ಕನ್ನಡಿ ಮೂಲಕ ಕಾವ್ಯಾಳ ಕಣ್ಣುಗಳಲ್ಲಿ ಉರಿತಿದ್ದ ಕ್ರೂರ ನೋಟ ಎದುರಿಸಿದ್ಲು. ಅವರಿಬ್ಬರ ಕಣ್ಣುಗಳು ಭೇಟಿಯಾದ ಕ್ಷಣ ಅನ್ವಿತಾಳ ಕಣ್ಣುಗಳು ಭಯದಿಂದ ಕಿರಿದಾದ್ವು. ಅವಳು ಆತಂಕದಿಂದ ಸುತ್ತಲೂ ನೋಡಿದ್ಲು. ಈ ದೈತ್ಯ ರಾಕ್ಷಸಿ ನನಗೆ ಏನಾದರೂ ಹಾನಿ ಮಾಡೋಕ್ಕೆ ಸಂಚು ಮಾಡ್ತಾವಳ? ಅವಳ ಮುಖ ಹೀಗೆ ಕಾಣಿಸ್ತದ? ಆದರೆ ಈಗ ಈ ನಿರ್ಜನ ಹಾದಿಯಲ್ಲಿ ನನಗೆ ಸಹಾಯ ಕೇಳಲು ಯಾವುದೇ ಮಾರ್ಗವಿಲ್ಲವಲ್ಲ ಅಂತ ಪುಟ್ಟ ಮಗು ಮನಸ್ಸಿನಲ್ಲೇ ನಡುಗಿದ್ಲು. ಮಗುವಿನ ಕಣ್ಣಲ್ಲಿದ್ದ ಭಯಭೀತ ನೋಟವನ್ನು ಕಂಡ ಕಾವ್ಯಳ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಅವಳು ತಕ್ಷಣವೇ ಕಾರಿನ ಚಾಲಕನ ಬಾಗಿಲನ್ನು ತೆರೆದು ಹಿಂದಿನ ಸೀಟಿಗೆ ಹತ್ತಿ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಅನ್ವಿತಾ ಆತುರದಿಂದ ಕಾವ್ಯಳಿಂದ ದೂರ ಸರಿಯಲು ಪ್ರಯತ್ನಿಸಿದ್ಲು. ಆದರೆ ಕಾವ್ಯ ಆ ಪುಟ್ಟ ಮಗುವಿನ ಪಿಂಕ್ ಬಣ್ಣದ ಎಳೆಯ ಕೈಯನ್ನು ಅತ್ಯಂತ ಒರಟಾಗಿ ಹಿಂಸಾತ್ಮಕವಾಗಿ ಹಿಡಿದು ಎಳೆದ್ಲು. ಏನೇ ಪುಟ್ಟ ಮೂರ್ಖ ಮಗುವೆ, ಇದರ ಅರ್ಥವೇನು? ನಿನ್ನ ತಂದೆಯ ಮುಂದೆ ನನ್ನನ್ನು ಕೆಟ್ಟವಳಾಗಿ ಬಿಂಬಿಸೋಕೆ ನೀನು ನನ್ನ ಮೇಲೆ ಈ ರೀತಿ ದ್ವೇಷ ತೋರಿಸ್ತೀಯಾ? ಕಾವ್ಯ ಅವಳನ್ನು ತೀಕ್ಷ್ಣವಾಗಿ ದಿಟ್ಟಿಸುತ್ತಾ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದ್ಲು. ಇಷ್ಟು ವರ್ಷಗಳಿಂದ ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೊತ್ತಾ? ನಿನ್ನನ್ನು ದೇವರಂತೆ ಪೂಜಿಸದೇ ಇದ್ದದ್ದು ನಾನು ಮಾಡಿದ ನಾಚಿಕೆಗೀಡಿನ ತಪ್ಪ? ನೀನು ನನಗೆ ಈ ರೀತಿ ಮರುಪಾವತಿ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ. ನಾನು ನಿನಗೆ ಏನು ಮಾಡಲು ಧೈರ್ಯವಿಲ್ಲದವಳು ಅಂತ ನಿಜವಾಗಿಯೂ ಅನ್ನಿಸ್ತಾ ಇದೆಯಾ? ಅನ್ವಿತಾಳ ಕಣ್ಣುಗಳು ತೀವ್ರ ನೋವಿನಿಂದ ಕೆಂಪಗಾಗೋದ್ವು. ಆದರೆ ಅವಳು ತನ್ನ ಕೆಳಗಿನ ತುಟಿಯನ್ನು ಬಿಗಿಯಾಗಿ ಕಚ್ಕೊಂಡು ಶಬ್ದ ಮಾಡದೆ ತಡೆದುಕೊಂಡ್ಳು. ಆ ಕ್ರೂರ ಮಹಿಳೆಯ ಮುಖವನ್ನು ನೋಡಲು ಧೈರ್ಯವಿಲ್ಲದೆ ಅವಳು ತನ್ನ ಕಣ್ಣುಗಳನ್ನು ಕೆಳಗೆ ಇಳಿಸಿದ್ಲು. ಮಗುವಿನ ಈ ಮೌನ ಮತ್ತು ಪ್ರತಿಕ್ರಿಯೆಯ ಕೊರತೆಯಿಂದಾಗಿ ಕಾವ್ಯ ಮಾತ್ರ ಇನ್ನಷ್ಟು ಆಕ್ರೋಶಗೊಳ್ತಾ ಇದ್ದಾಳೆ. ಅವಳು ಅನ್ವಿತಾಳನ್ನು ಬಲವಂತವಾಗಿ ತನ್ನ ತೊಡೆಯ ಮೇಲೆ ಎಳೆದುಕೊಂಡು ಆ ಪುಟ್ಟ ಹುಡುಗಿಯ ಬೆನ್ನಿಗೆ ನಿರ್ದಯವಾಗಿ ಕೈಯಿಂದ ಹೊಡೆದೇ ಬಿಟ್ಲು. ಮೂರ್ಖ ಮಗು, ಸುಹಾಸ್ ಅಲ್ಲಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನಿನ್ನ ಸಮಾಧಾನ ಪಡಿಸ್ತೀನಿ ಅಂತ ಭಾವಿಸಿದ್ಯಾ? ನನಗೆ ಆ ಗೌರವ ತೋರಿಸುವಷ್ಟು ಧೈರ್ಯನ ನಿನಗೆ? ನೀನು ನನ್ನ ಮಾತು ಕೇಳದಿರುವುದು ಆಗಿರಲಿ, ಆ ದುಷ್ಟ ಅಶ್ವಿನಿ ಮೇಲೆ ಪ್ರೀತಿ ತೋರಿಸೋಕೆ ನಿನಗೆ ಎಷ್ಟೇ ಧೈರ್ಯ? ಕೃತಜ್ಞ ಮಗುವೆ, ನನ್ನ ಮಾತು ನೆನ್ಪಿಟ್ಕೋ. ನಿನ್ನ ತಂದೆಯೊಂದಿಗೆ ನನ್ನ ಮದುವೆ ನಡೆಯುವಂತೆ ನೀನೇ ಮಾರ್ಪಾಟು ಮಾಡಬೇಕು. ಇಲ್ದಿದ್ರೆ ಮುಂದೆ ನಿನಗೆ ಏನಾಗ್ತದೆ ಎಂಬುದಕ್ಕೆ ನನ್ನನ್ನು ದೂಷಿಸಬೇಡ. ಕಾವ್ಯಳ ಕ್ರೂರ ಬೆದರಿಕೆಯ ಮಾತುಗಳ ಜೊತೆಗೆ ಕಾರ್ನೊಳಗೆ ಚರ್ಮದ ಮೇಲೆ ಬಿದ್ದ ಪಟಕ್ ಪಟಕ್ ಎಂಬ ಶಬ್ದ, ಕಪಾಳ ಮೋಕ್ಷದ ಧ್ವನಿ ಗಟ್ಟಿಯಾಗಿ ಪ್ರತಿಧ್ವನಿಸ್ತು. ಅನ್ವಿತಾಳ ಕಣ್ಣುಗಳು ಕೆಂಪಗಾದ್ವು. ಕಣ್ಣೀರು ಅವಳ ಮುದ್ದಾದ ಕೆನ್ನೆಗಳಲ್ಲಿ ಅನಿಯಂತ್ರಿತವಾಗಿ ಹರಿಯೋಕೆ ಸಿದ್ಧವಾಗಿದ್ರೂ ಕೂಡ ಆ ಪುಟ್ಟ ಹುಡುಗಿ ಮೊಂಡುತನದಿಂದ ತನ್ನ ತುಟಿಯನ್ನು ಕಚ್ಚಿಕೊಂಡು ಆ ರಾಕ್ಷಸಿಯ ಮುಂದೆ ಅಳಲು ಸಂಪೂರ್ಣವಾಗಿ ನಿರಾಕರಿಸಿದ್ಲು. ತನ್ನ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದ್ಲು, ಈ ದೈತ್ಯ ಮುಂದೆ ತಾನು ಕಣ್ಣೀರು ಸುರಿಸಬಾರ್ದು. ನೀನು ಇನ್ನೂ ನಿನ್ನ ಮೊಂಡತನ ಬಿಟ್ಟಿಲ್ವೇ? ಪುಟ್ಟ ಹುಡುಗಿಯ ಈ ನಿರಂತರ ಮೌನವನ್ನು ಕಂಡು ಕಾವ್ಯ ನಿರ್ದಯವಾಗಿ ಅವಳ ತೊಡೆಯ ಭಾಗವನ್ನು ಗಟ್ಟಿಯಾಗಿ ಇಸುಕಿದ್ಲು. ನೀನು ಎಷ್ಟು ನೋವನ್ನು ತಡೆದುಕೊಳ್ಳಬಲ್ಲೆ ಅಂತ ನಾನು ಚೆಕ್ ಮಾಡಿ ನೋಡೇ ಬಿಡ್ತೀನಿ ಕಣೆ. ಅನ್ವಿತಾ ಭರಿಸಲಾಗದ ನೋವಿನಿಂದ ತನ್ನ ಕಾಲುಗಳನ್ನು ಒದ್ದಾಡಿಸಿದ್ಲು. ಕಣ್ಣೀರು ಕಣ್ಣುಗಳಿಂದ ತಡೆಯಿಲ್ಲದೆ ಹರಿತು. ಅವಳು ಯಾವುದೇ ಶಬ್ದ ಮಾಡದೆ ಮೌನವಾಗಿ ಅಳ್ತಾ ಇದ್ಲು. ಅವಳು ಆ ಮಹಿಳೆಯ ಮಡಿಲಿಂದ ಕೆಳಗೆ ಇಳಿದು ಪಾರಾಗಲು ತೀವ್ರವಾಗಿ ಎಣಗಾಡಿದ್ಲು. ಈ ಕ್ರೂರ ಹಿಂಸೆಯಿಂದ ಅನ್ವಿತಾಳನ್ನು ಯಾರು ರಕ್ಷಿಸ್ತಾರೆ? ಕಿಂಡರ್ ಗಾರ್ಡನ್ ಹತ್ತಿರವೇ ಇರುವ ಅಶ್ವಿನಿಗೆ ಅಥವಾ ಅವಳಿ ಮಕ್ಕಳಿಗೆ ಕಾರ್ನಲ್ಲಾಗ್ತಿರುವಂತಹ ಈ ತೀವ್ರವಾದ ಘಟನೆ ತಿಳಿಯುತ್ತಾ? ಆ ಪುಟ್ಟ ಮಗು ನೋವಿನಿಂದ ಅತಿಯಾಗಿ ಅತ್ತು ಉಸಿರುಗಟ್ಟುವ ಸ್ಥಿತಿಗೆ ತಲುಪಿದ ಮೇಲೆ ಕಾವ್ಯ ಕೊನೆಗೆ ಅವಳನ್ನು ತನ್ನ ಹಿಡಿತದಿಂದ ಬಿಡುಗಡೆ ಮಾಡಿದ್ಲು. ತಕ್ಷಣವೇ ಅನ್ವಿತಾ ತನ್ನ ತೊಡೆಯ ಮೇಲಿನ ತೀವ್ರ ನೋವನ್ನು ತಡೆದುಕೊಂಡು ಕಾರಿನ ಇನ್ನೊಂದು ತುದಿಯಲ್ಲಿದ್ದ ಕಿಟಕಿಯ ಮೂಲೆಗೆ ಹೋಗಿ ಕುಳಿತುಕೊಂಡ್ಳು. ಅವಳು ತನ್ನ ಮುದ್ದಾದ ಶಾಲಾ ಬ್ಯಾಗನ್ನು ಎದೆಗೆ ಬಿಗಿಯಾಗಿ ಅಪ್ಕೊಂಡು ನಡುಗ್ತಾ ಇದ್ಲು. ಹೊಳೆಯದು, ಈಗ ನೋವಾಗ್ತಿದ್ಯಾ? ಕಾವ್ಯ ಕ್ರೂರ ವ್ಯಂಗ್ಯದಿಂದ ಪುಟ್ಟ ಹುಡುಗಿಯನ್ನೇ ದಿಟ್ಟಿಸುತ್ತಾ ಬೆದರಿಸಿದ್ಲು.
ಇಂದು ಕಾರ್ನಲ್ಲಿ ನಡೆದಂತಹ ಈ ಘಟನೆಯ ಬಗ್ಗೆ ನೀನು ಶಾಲೆಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಯಾರಿಗಾದರೂ ಹೇಳಿದರೆ ನಾನು ನಿನಗೆ ಭರವಸೆ ನೀಡ್ತೇನೆ, ನೀನು ನಿನ್ನ ಈ ಪ್ರೀತಿಯ ಅಶ್ವಿನಿ ಆಂಟಿಯನ್ನು ಮತ್ತೆಂದೂ ಕೂಡ ನೋಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವಳನ್ನು ನಾನು ಉಳಿಸೋದೇ ಇಲ್ಲ. ಆ ಬೆದರಿಕೆ ಹಾಕಿದ ನಂತರವೇ ಕಾವ್ಯ ಮತ್ತೆ ಮುಂದಿನ ಡ್ರೈವಿಂಗ್ ಸೀಟಿಗೆ ಹೋಗಿ ಕುಳಿತು ಕಾರನ್ನು ಕಿಂಡರ್ ಗಾರ್ಡನ್ ಶಾಲೆಯ ಕಡೆಗೆ ಚಲಾಯಿಸೋಕೆ ಶುರು ಮಾಡಿದ್ಲು. ಶಾಲೆಯ ಆವರಣ ತಲುಪ್ತಿದ್ದಂತೆಯೇ ಇಲ್ಲಿಗೆ ತಲುಪಿದ್ದೇವೆ, ತಕ್ಷಣ ನಿನ್ನ ಮುಖದ ಮೇಲಿರುವ ಕಣ್ಣೀರನ್ನು ಒರೆಸ್ಕೊ ಅಂತ ಕಾವ್ಯ ಆರ್ಡರ್ ಕೂಡ ಮಾಡಿದ್ಲು. ಕಾವ್ಯಾಳ ಅಭೀಕರ ಬೆದರಿಕೆಯಿಂದಾಗಿ ತನ್ನ ಪ್ರೀತಿಯ ಅಶ್ವಿನಿ ಆಂಟಿಯನ್ನು ಮತ್ತೆಂದು ನೋಡೋಕೆ ಸಾಧ್ಯವೇ ಆಗುವುದಿಲ್ವೇನೋ ಅನ್ನುವಂತಹ ಒಂದು ತೀವ್ರ ಭಯದಿಂದ ಅನ್ವಿತಾ ತನ್ನ ಪುಟ್ಟ ಕೈಗಳಿಂದ ಆತುರಾತುರವಾಗಿ ಕೆನ್ನೆಗಳ ಮೇಲಿದ್ದ ಕಣ್ಣೀರನ್ನು ಒರೆಸ್ಕೊಂಡ್ಳು. ಅನ್ವಿತಾಳನ್ನು ಒಮ್ಮೆ ಮೇಲಿಂದ ಕೆಳಗೆ ನೋಡಿದ ಕಾವ್ಯ ಅವಳ ಮುಖ ಈಗ ಸಾಕಷ್ಟು ಸ್ವಚ್ಛವಾಗಿದೆ ಅಂತ ಖಾತ್ರಿಪಡಿಸ್ಕೊಂಡ್ಳು. ಕಾರಿನ ಬಾಗಿಲನ್ನು ತೆಗೆದು ಹೊರಗೆ ಬಂದ ಅನ್ವಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಶಾಲೆಯ ಹೊಸ್ತಲಿನ ಕಡೆಗೆ ನಡೆಯುತ್ತಿದ್ದಂತೆ ಕಾವ್ಯ ಮತ್ತೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ಲು. ಇನ್ನು ಮುಂದೆ ಅಳುವುದಾಗಲಿ ಅಥವಾ ನನ್ನ ವಿರುದ್ಧ ಪ್ರತಿಭಟಿಸುವುದಾಗಲಿ ಮಾಡಬೇಡ. ನಿನ್ನ ಮುಖದಲ್ಲಿ ಒಂದೇ ಒಂದು ಕಣ್ಣೀರಿನ ಹನಿ ಕಂಡರೂ ಮುಂದೆ ನಿನಗೆ ಏನಾಗ್ತದೆ ಎಂಬುದು ನೆನಪಿರಲಿ. ಅನ್ವಿತಾಗೆ ಬೆದರಿಕೆ ಹಾಕಿದ್ದ ಮರುಕ್ಷಣವೇ ಕಾವ್ಯ ಮತ್ತೆ ತನ್ನ ಮುಖದಲ್ಲಿ ಸಿಹಿಯಾದ ಮುಗ್ಧ ನಗುವನ್ನು ತಂದುಕೊಂಡ್ಳು. ಇತ್ತ ಅನ್ವಿತಾ ತನ್ನ ಕಣ್ಣೀರನ್ನು ತಡೆದುಕೊಂಡು ವಿಧೇಯತೆಯಿಂದ ತನ್ನ ಶಿಕ್ಷಕಿಯ ಬಳಿಗೆ ನಡೆದು ನಮಸ್ಕರಿಸಿದ್ಲು. ನಮಸ್ಕಾರ ಅನ್ವಿತಾ ಎಂದು ಶಿಕ್ಷಕಿ ಅತ್ಯಂತ ಉತ್ಸಾಹದಿಂದ ಹೇಳಿದ್ಲು. ಆದರೆ ಅನ್ವಿತಾಳ ಕೆನ್ನೆಗಳ ಮೇಲೆ ಆತುರದಿಂದ ಒರೆಸಿದ ಕಣ್ಣೀರಿನ ಕುರುಹುಗಳನ್ನು ನೋಡಿ ಶಿಕ್ಷಕಿ ಕಳವಳದಿಂದ ಉಬ್ಬುಗಂಟಾಕಿದ್ರು. ಏನಾಯ್ತು ಅನ್ವಿತಾ, ಯಾಕೆ ಹೇಳುತ್ತಿದ್ದೀಯಾ? ಕಾವ್ಯಾಳ ಮುಖಭಾವ ಒಂದು ಕ್ಷಣ ಬದಲಾಯಿತಾದರೂ ಅವಳು ತಕ್ಷಣವೇ ಅದನ್ನು ಸರಿದೂಗಿಸಿಕೊಂಡು ಸಹಜ ಸ್ಥಿತಿಗೆ ಮರಳಿದ್ಲು. ಅಯ್ಯೋ, ಇವಳಿಗೆ ಏನಾಯಿತೋ ನನಗಂತೂ ತಿಳಿಯುತ್ತಿಲ್ಲ ಮೇಡಮ್. ಇವಳು ಶಾಲೆಗೆ ಬರುವುದೇ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಭಾರೀ ಪ್ರತಿಭಟನೆ ಮಾಡ್ತಾ ಇದ್ಲು. ಬಹಳ ಸಮಯದ ನಂತರ ನಾನು ಅವಳ ಮನವೊಲಿಸಿ ಅವಳಿಗೆ ಸಮಾಧಾನ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಲವಂತವಾಗಿ ಬರೋಕೆ ಸಾಧ್ಯ ಆಯಿತು ನೋಡಿ ಅಂತ ನಕಲಿ ಹತಾಶೆಯಿಂದ ಹೇಳಿದ್ಲು. ಅದನ್ನು ಕೇಳಿದ ಶಿಕ್ಷಕರು ಗೊಂದಲದಿಂದ ನಿಜವಾಗ್ಲೂ ಅನ್ವಿತಾಗೆ ಶಾಲೆ ಅಂದರೆ ಯಾವಾಗಲೂ ತುಂಬ ಇಷ್ಟ ಅಲ್ವಾ, ಇವತ್ತೇನು ತಪ್ಪಾಗಿದೆ? ಕಾವ್ಯ ನಕಲಿ ನಗುವಿನಿಂದ ತನ್ನ ಕಳವಳವನ್ನು ಮುಚ್ಚಿ ಹಾಕುತ್ತಾ ವಿಷಯ ಬದಲಾಯಿಸಿದ್ಲು. ಬಹುಶಃ ಇವಳಿಗೆ ಇತ್ತೀಚೆಗೆ ಜ್ವರ ಬಂದಿತ್ತಲ್ವಾ, ಇನ್ನೂ ಸಂಪೂರ್ಣ ಹುಷಾರಿಲ್ಲದಿರ್ಬೋದು. ಸ್ವಲ್ಪ ಸಮಯ ಇವಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳಿ, ಏನಾದರೂ ತೊಂದರೆ ಆದರೆ ತಕ್ಷಣ ನನ್ನ ಕರೆ ಮಾಡಿ ಅಂತ ಹೇಳ್ತಾಳೆ. ಶಿಕ್ಷಕಿ ಅದನ್ನು ಗಂಭೀರವಾಗಿ ಪರಿಗಣಿಸದೆ ನಗುತ್ತಾ ಒಪ್ಕೊಳ್ತಾಳೆ. ಕಾವ್ಯ ಅನ್ವಿತಾಳನ್ನ ಶಿಕ್ಷಕಿ ಕೈಗೆ ಒಪ್ಪಿಸಿ ಪ್ರೀತಿ ತೋರಿಸುವಂತೆ ನಟಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ತನ್ನ ಕಾರನ್ನು ಹತ್ತಲು ಹೋದಾಗಲೆಲ್ಲ ಕಿಂಡರ್ ಗಾರ್ಡನ್ ಶಾಲೆಯ ಪ್ರವೇಶ ದ್ವಾರದ ಮುಂದೆ ಬಂದು ನಿಂತಿದ್ದ ಆ ಕಪ್ಪು ಬಣ್ಣದ ಭವ್ಯ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಗಮನಿಸ್ತಿದ್ರೆ. ಆ ಒಂದು ಕಾರಲ್ಲಿ ಬಂದವರು ಯಾರು? ಅಶ್ವಿನಿ. ಇಬ್ಬರು ಮುದ್ದಾದ ಮಕ್ಕಳು. ಕಾವ್ಯಾಳನ್ನು ಅಲ್ಲಿ ಕಂಡು ಅಶ್ವಿನಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ಆ ಮರ್ಸಿಡೀಸ್ ಬೆನ್ಸ್ ಕಾರ್ನಿಂದ ಕೆಳಗಿಳಿದವರು ಮತ್ತಾರಲ್ಲ, ಅಶ್ವಿನಿ. ಅವಳ ಇಬ್ಬರು ಮುದ್ದಾದ ಪುತ್ರರಾದ ಆರವ್, ಆದಿತ್ಯ. ಅವರು ಮೂವರು ಕಾರಿನಿಂದ ಕೆಳಗಿಳಿತಾ ಇದ್ದಂಗೆ ಇಷ್ಟು ಹೊತ್ತು ಕಾವ್ಯಾಳ ಹಿಂಸೆಯಿಂದ ಬೆದರಿ ಕಣ್ಣೀರಾಗ್ತಿದ್ದ ಅನ್ವಿತಾಳ ಮುಖ ತಕ್ಷಣವೇ ಕಾಂತಿಯುತವಾಗಿ ಹೋಯಿತು. ತನ್ನ ಅನಾರೋಗ್ಯ ಮತ್ತು ನೋವನ್ನೆಲ್ಲ ಮರೆತು ಆ ಪುಟ್ಟ ಹುಡುಗಿ ಕ್ಷಣಾರ್ಧದಲ್ಲೇ ಸಂಪೂರ್ಣ ಗುಣಮುಖಳಾದವಳಂತೆ ಅತ್ಯಂತ ಉತ್ಸಾಹಗಳಾಗಿ ನಕ್ಕದ್ಲು. ಆದರೆ ಇದನ್ನು ದೂರದಿಂದಲೇ ಗಮನಿಸ್ತಿದ್ದಂತಹ ಕಾವ್ಯಾಳ ಮುಖ ಸಂಪೂರ್ಣವಾಗಿ ಕಪ್ಪಾಯಿತು. ಕಣ್ಣುಗಳಲ್ಲಿ ದ್ವೇಷದ ಕಿಡಿಗಳು ಕೂಡ ತೂರಿ ಬಂದವು. ಅಶ್ವಿನಿ ಶಿಕ್ಷಕರೊಂದಿಗೆ ಅತ್ಯಂತ ಸಾಧಾರಣವಾಗಿ ಪ್ರೀತಿಯಿಂದ ಮಾತನಾಡುತ್ತಾ ತಮ್ಮ ಮಕ್ಕಳನ್ನು ಶಾಲೆಯ ಶಿಕ್ಷಕಿಗೆ ಹಸ್ತಾಂತರಿಸಿರುವುದನ್ನು ಕಾವ್ಯ ತೀವ್ರ ನಿರಾಶೆ ಮತ್ತು ಕಠೋರ ಮುಖದೊಂದಿಗೆ ನೋಡ್ತಾ ಇದ್ಲು. ಅಶ್ವಿನಿ ಮಕ್ಕಳನ್ನು ಬಿಟ್ಟು ಕಾರ್ ಹತ್ತಿ ಅಲ್ಲಿಂದ ಹೊರಟು ಹೋಗುವವರೆಗೂ ಕಾವ್ಯಾಳ ಕೋಪ ಶಮನವಾಗಲೇ ಇಲ್ಲ. ರಸ್ತೆಯ ಕೊನೆಯಲ್ಲಿ ಆ ಕಪ್ಪು ಮರ್ಸಿಡೀಸ್ ಬೆನ್ಸ್ ಕಾರು ಕಣ್ಮರೆಯಾಗುವವರೆಗೂ ಕಾವ್ಯ ವಿಷಪೂರಿತ ಕಣ್ಣುಗಳಿಂದಲೇ ನೋಡ್ತಾ ಇದ್ಲು. ಅವಳು ಯೋಚಿಸಿದ್ದು ಸರಿಯಾಗಿದ್ರೆ ಮರ್ಮಾ ಕುಟುಂಬವು ಈ ಕಿಂಡರ್ ಗಾರ್ಡನ್ ಶಾಲೆಯ ಒಂದು ನಿರ್ವಹಣೆಯಲ್ಲಿ ಪ್ರಮುಖ ಹೂಡಿಕೆಯನ್ನ ಮಾಡಿತ್ತು. ಹೀಗಿರುವಾಗ ಕಾವ್ಯಾಳಿಗೆ ತೀವ್ರ ಅನುಮಾನ ಕಾಡೋಕೆ ಪ್ರಾರಂಭವಾಗಿತ್ತು. ಸುಹಾಸ್ ಅನ್ವಿತಾಳನ್ನು ಪ್ರತಿದಿನ ಶಾಲೆಗೆ ಬಿಡೋಕೆ ಬಂದಾಗ ಅಥವಾ ಕರ್ಕೊಂಡು ಹೋಗಕ್ಕೆ ಬಂದಾಗ ಖಂಡಿತವಾಗಿಯೂ ಒಮ್ಮೆ ಆದರೂ ಇಲ್ಲಿ ಅಶ್ವಿನಿಯನ್ನು ಭೇಟಿಯಾಗಿರಲೇಬೇಕು. ಇದಲ್ಲದೆ ಈ ಶಾಲೆಯ ಪ್ರಮುಖ ಪಾಲುದಾರನಾಗಿ ಅಶ್ವಿನಿಯ ಮಕ್ಕಳು ಇದೇ ಕಿಂಡರ್ ಗಾರ್ಡನ್ನಲ್ಲಿ ಓದ್ತಾ ಇದ್ದಾರೆ ಎಂಬಂಥ ಸತ್ಯ ಅವನಿಗೆ ತಿಳಿದಿರೋಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ,
ಅಶ್ ಅನ್ವಿತಾ ಮತ್ತು ಅಶ್ವಿನಿಯನ್ನು ಎಷ್ಟು ಆಳವಾಗಿ ಪ್ರೀತಿಸ್ತಿದ್ದಾಳೆ ಎಂಬುದು ಈಗಷ್ಟೇ ಕಾವ್ಯಾಳ ಕಣ್ಣೆದುರಿಗೆ ಸಾಬೀತಾಗಿತ್ತು. ಹಾಗಾದರೆ ನನ್ನ ಬೆನ್ನ ಹಿಂದೆ ನನಗೆ ತಿಳಿದಿರೋ ಥರ ಇವರೆಲ್ಲರ ನಡುವೆ ಏನಾದರೂ ನಡೀತಾ ಇರ್ಬೋದಾ ಅಂತ ಯೋಚಿಸಿದ್ದ ಹಾಗೆ ಕಾವ್ಯಾಳ ಮುಜುಗರ, ಉರಿ ಮತ್ತು ಕೋಪ 10 ಪಟ್ಟು ಹೆಚ್ಚಾಯಿತು. ಅಲ್ಲಿಯೇ ನಿಂತಿದ್ದ ಶಿಕ್ಷಕಿ ಇನ್ನು ಶಾಲೆಯ ಹೊಸ್ತಿಲ ಬಳಿಯೇ ಇರುವುದನ್ನು ನೋಡಿ ಕಾವ್ಯ ಕಾರಿನಿಂದ ಕೆಳಗಿಳಿದು ಮತ್ತೆ ಶಾಲೆಯ ಆವರಣದತ್ತ ನಡೆಯಲು ನಿರ್ಧರಿಸಿದ್ಲು. ಕಾವ್ಯ ಮತ್ತೆ ಕಾರ್ನಿಂದ ಇಳಿದು ಹಿಂತಿರುಗಿ ಬರುವುದನ್ನು ಕಂಡ ಶಿಕ್ಷಕರು ನಗುತ್ತಾ, ಏನಾಯ್ತು ಮೇಡಮ್, ನಿಮ್ಗೆ ಇನ್ನೇನಾದರೂ ಸಹಾಯ ಬೇಕಿತ್ತಾ ಅಂತ ವಿನಯದಿಂದ ಕೇಳಿದ್ರು. ಕಾವ್ಯ ತನ್ನ ಮುಖದಲ್ಲಿ ಕೃತಕ ಗೌರವವನ್ನು ತಂದುಕೊಂಡು ತಲೆಯನ್ನು ಸ್ವಲ್ಪ ಬಗ್ಗಿಸಿದ್ಲು. ಹಲೋ, ನಾನು ನನ್ನನ್ನು ಪರಿಚಯಿಸ್ಕೊಳ್ತೇನೆ. ನಾನು ಪಿಯರ್ಸನ್ ಗ್ರೂಪ್ ಆಫ್ ಸಂಸ್ಥೆಯ ಮಾಲಕಿ ಕಾವ್ಯ. ನಮ್ಮ ಸಂಸ್ಥೆಯ ವತಿಯಿಂದ ಈ ಕಿಂಡರ್ ಗಾರ್ಡನ್ ಶಾಲೆಗೆ ಕೆಲವು ಅತ್ಯಾಧುನಿಕ ಕ್ರೀಡಾ ಸಾಮಗ್ರಿಗಳನ್ನು ಮತ್ತು ಆಟಿಕೆಗಳನ್ನು ಡೊನೇಷನ್ ಮಾಡೋಕ್ಕೆ ಬಯಸ್ತೀನಿ. ತಕ್ಷಣ ನಿಮ್ಮ ಶಾಲೆಯ ಪ್ರಿನ್ಸಿಪಾಲ್ ಜೊತೆ ಮಾತನಾಡಬೇಕು. ಪ್ರಿನ್ಸಿಪಾಲ್ ಅವರನ್ನು ಭೇಟಿಯಾಗಿ ಕಾವ್ಯ ಶಾಲೆಯಲ್ಲಿ ಅಶ್ವಿನಿ ಮತ್ತು ಮಕ್ಕಳ ಬಗ್ಗೆ ಕಾವ್ಯ ಶಾಲೆಯಲ್ಲಿ ಅಶ್ವಿನಿ ಮತ್ತು ಅವಳ ಮಕ್ಕಳ ಬಗ್ಗೆ ಯಾವೆಲ್ಲ ರಹಸ್ಯ ಮಾಹಿತಿನ ತಗೋತಾಳೋ ಗೊತ್ತಿಲ್ಲ. ಸುಹಾಸ್ ಕಾವ್ಯಾಳ ನಡೆಗೆ ಹೇಗೆ ತಡೆ ಹೊಡ್ತಾನೋ. ಕಾವ್ಯ ಕಿಂಡರ್ ಗಾರ್ಡನ್ ಶಾಲೆಗೆ ದಾನ ನೀಡಕ್ಕೆ ಬಯಸಿದ್ದಾಳೆ ಅಂತ ಕೇಳಿದ ತಕ್ಷಣ ಶಿಕ್ಷಕಿ ಸಂತೋಷದಿಂದಲೇ ಒಪ್ಕೊಳ್ತಾರೆ. ಸ್ವಲ್ಪ ಹೊತ್ತು ಫೋನ್ನಲ್ಲಿ ಮಾತನಾಡಿದ ನಂತರ ಕರೆ ಕಟ್ ಮಾಡಿ ಕಾವ್ಯಾಳನ್ನು ಬಹಳ ಗೌರವದಿಂದ ಪ್ರಾಂಶುಪಾಲರ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಾಲ್ ಆಗಲೇ ತಮ್ಮ ಕೊಠಡಿಯಲ್ಲಿ ಕಾಯ್ತಿದ್ರು. ಕಾವ್ಯ ಒಳಗೆ ಬಂದ ತಕ್ಷಣ ಪ್ರಿನ್ಸಿಪಾಲ್ ಅತ್ಯಂತ ಸಂತೋಷದಾಯಕವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದರದಿಂದ ಕಾವ್ಯಗೆ ಒಂದು ಕಪ್ ಚಹಾ ನೀಡಿ, ಮೇಡಮ್ ಕಾವ್ಯ ದಯವಿಟ್ಟು ಕುಳಿತುಕೊಳ್ಳಿ. ಮುಖದಲ್ಲಿ ವಿಷಾದ ನಗುವಿನೊಂದಿಗೆ ಕಾವ್ಯ ಅವರಿಂದ ಚಹಾ ಕಪ್ಪನ್ನು ತೆಗೆದುಕೊಂಡು ಎದುರಿನ ಸೀಟ್ನಲ್ಲಿ ಗಂಭೀರವಾಗಿ ಕುಳಿತಳು. ನಾನಿಲ್ಲಿಗೆ ಹೇಗೆ ಬಂದಿದ್ದೀನಿ ಎಂಬುದು ನಿಮ್ಗೆ ಈಗಾಗಲೇ ತಿಳಿದಿದೆ ಅಂತ ಭಾವಿಸ್ತೀನಿ. ಕಿಂಡರ್ ಗಾರ್ಡನ್ ಪ್ರಾಂಶುಪಾಲರು ಗೌರವದಿಂದ ತಲೆ ಆಡಿಸ್ತಾರೆ. ಹೌದು ಮೇಡಮ್, ನೀವು ನಮ್ಮ ಕಿಂಡರ್ ಗಾರ್ಡನ್ಗೆ ಕೆಲವು ಆಟದ ಸಾಮಗ್ರಿಗಳನ್ನು ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀರಾ ಅಂತ ಶಿಕ್ಷಕರು ಹೇಳಿದ್ರು. ನಮ್ಮ ಶಾಲೆಯ ಎಲ್ಲ ಮುದ್ದಾದ ಮಕ್ಕಳ ಪರವಾಗಿ ನಾನು ನಿಮಗೆ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಾವ್ಯ ತನ್ನ ಕಠೋರ ಮುಖಭಾವವನ್ನು ಬದಲಾಯಿಸದೆ ಚಹಾವನ್ನು ಇರುತ್ತಾ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ, ನಾನು ಕೇವಲ ಆಟದ ಸಾಮಗ್ರಿಗಳನ್ನು ಮಾತ್ರವಲ್ಲ, ಈ ಶಿಶು ವಿಹಾರಕ್ಕೆ ಉದಾರವಾಗಿ 5 ಲಕ್ಷ ರೂಪಾಯಿಗಳನ್ನು ದಾನವಾಗಿ ನೀಡಲು ಸಿದ್ಧಳಿದ್ದೇನೆ. ಒಂದು ಸಣ್ಣ ಷರತ್ತಿಗೆ ಬದಲಾಗಿ ನೀವು ಈ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು ಅಂತ ಹೇಳ್ತಾಳೆ. ಪ್ರಿನ್ಸಿಪಾಲ್ ಆಶ್ಚರ್ಯ ಮತ್ತು ಗೊಂದಲದಿಂದ ಅವಳನ್ನು ನೋಡಿದ್ರು. 5 ಲಕ್ಷವೇ? ಆದರೆ ನಿಮ್ಮ ಆ ಸಣ್ಣ ಷರತ್ತು ಏನು ಮೇಡಮ್? ಕಾವ್ಯ ತನ್ನ ಕಣ್ಣುಗಳನ್ನು ಕಿರಿದಾಗಿಸ್ಕೊಂಡ್ಳು. ಅವಳ ಮುಖಭಾವ ಹಿಮದಂತೆ ತಣ್ಣಗಾಯಿತು. ಆ ಕಿಂಡರ್ ಗಾರ್ಡನ್ಗೆ ಅಶ್ವಿನಿಯ ಮಕ್ಕಳು ಸ್ವಲ್ಪ ಸಮಯದ ಹಿಂದಷ್ಟೇ ದಾಖಲಾಗಿದ್ದರಂತೆ. ಆ 2 ಮಕ್ಕಳನ್ನು ನೀವು ತಕ್ಷಣವೇ ಆ ಶಾಲೆಯಿಂದ ತೆಗೆದುಹಾಕಬೇಕು, ಅಂದರೆ TC ನೀಡಬೇಕು. ಇದೇ ನನ್ನ ಷರತ್ತು. ಕಾವ್ಯಾಳ ಈ ಮಾತನ್ನು ಕೇಳಿದ ಪ್ರಿನ್ಸಿಪಾಲ್ ಮತ್ತು ಜೊತೆಲಿದ್ದ ಶಿಕ್ಷಕಿ ಅತ್ಯಂತ ಗೊಂದಲ ಮತ್ತು ಆಘಾತದಿಂದ ಪರಸ್ಪರ ಮುಖ ನೋಡಿಕೊಂಡ್ರು. ಹಿಂದೆ ಸುಹಾಸ್ ಕೂಡ ಅಷ್ಟೇ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಇದೇ ಮಾದರಿ ಮಾತುಗಳನ್ನು ಆಡಿದರು. ಅವರು ತಕ್ಷಣವೇ ತನ್ನ ನಿರ್ಧಾರವನ್ನು ಬದಲಾಯಿಸ್ಕೊಂಡ್ರು. ಆದರೆ ಈಗ ಕಾವ್ಯ ಮತ್ತೆ ಅದೇ ವಿಷಯವನ್ನು ತಂದು ಮಕ್ಕಳನ್ನು ಶಾಲೆಯಿಂದ ತೆಗೆಯುವಂತೆ ಒತ್ತಾಯಿಸ್ತಿದ್ದಾರಲ್ವಾ? ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಮೇಡಮ್ ಕಾವ್ಯ, ನಿಮಗೂ ಮತ್ತು ಡಾಕ್ಟರ್ ಅಶ್ವಿನಿಯವರ ನಡುವೆ ಎಂತಹ ವೈಯಕ್ತಿಕ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಪ್ರಿನ್ಸಿಪಾಲ್ ಅತ್ಯಂತ ಎಚ್ಚರಿಕೆಯಿಂದಾನೇ ಕೇಳ್ತಾ ಇದ್ದಾರೆ. ನೀವು ಆ ವಿಚಾರವನ್ನು ತಿಳಿದುಕೊಳ್ಳುವಂತಹ ಅಗತ್ಯವೇ ಇಲ್ಲ. ನೀವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ: ನನ್ನ ಮಗು ಮತ್ತು ವರ್ಮಾ ಕುಟುಂಬದ ಮಗು ಒಂದೇ ಶಾಲೆಯಲ್ಲಿ ಇರಬಾರದು ಎಂಬುದು. ಪಿಯರ್ಸನ್ ಕುಟುಂಬ ಮತ್ತು ವರ್ಮಾ ಕುಟುಂಬದ ನಡುವೆ ಶೀಘ್ರದಲ್ಲೇ ನಡೆಯಲಿರುವ ಮದುವೆಯ ನಿಶ್ಚಯದ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿರಬಹುದು ಅಂತ ಕಾವ್ಯ ಗಾಂಭೀರ್ಯದಿಂದ ಹೇಳಿದ್ಲು. ಕಿಂಡರ್ ಗಾರ್ಡನ್ ಪ್ರಿನ್ಸಿಪಾಲ್ ಆತಂಕದಿಂದ ತಲೆ ಆಡಿಸ್ತಾರೆ. ಹೌದು ಮೇಡಮ್, ವರ್ಮಾ ಕುಟುಂಬ ಮತ್ತು ಹೇಳಿ ನಿಮ್ಮ ನಡುವಿನ ಸಂಬಂಧದ ಬಗ್ಗೆ ನಾವು ಖಂಡಿತ ಕೇಳಿದ್ದೇವೆ. ಅಶ್ವಿನಿಗೂ ನನಗೂ ಮೊದಲಿಂದಲೂ ಕೆಲವೊಂದು ತೀವ್ರ ವೈಯಕ್ತಿಕ ವೈಷಮ್ಯಗಳಿವೆ. ನಾನು ಶೀಘ್ರದಲ್ಲೇ ಅನ್ವಿತಾಳ ತಾಯಿಯಾಗಲಿದ್ದೇನೆ. ಅಕಸ್ಮಾತ್ ನನ್ನ ಮಗಳಿಗೆ ಅಶ್ವಿನಿಯ ಮಕ್ಕಳಿಂದ ಶಾಲೆಯಲ್ಲಿ ಏನಾದರೂ ತೊಂದರೆ ಅಥವಾ ಕಿರುಕುಳ ಉಂಟಾದರೆ ಅದಕ್ಕೆ ಈ ಶಾಲಾ ಮ್ಯಾನೇಜ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆಯೇ ಎಂದು ಕಾವ್ಯ ಮೃದುವಾದ ಧ್ವನಿಯಲ್ಲಿ ತೀವ್ರ ಬೆದರಿಕೆಯನ್ನು ಹಾಕೋಕ್ಕೆ ಶುರು ಮಾಡ್ಕೊಳ್ತಾಳೆ.
ಕಾವ್ಯಾಳ ಈ ಗಂಭೀರ ಬೆದರಿಕೆ ಮತ್ತು 5 ಲಕ್ಷದ ಆಮಿಷಕ್ಕೆ ಪ್ರಿನ್ಸಿಪಾಲ್ ಒಪ್ಕೊಳ್ತಾರಾ ಅಥವಾ ಸುಹಾಸ್ಗೆ ಕರೆ ಮಾಡಿ ಈ ವಿಷಯ ತಿಳಿಸ್ತಾರಾ? ಅಶ್ವಿನಿ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳಲು ಏನ್ ಮಾಡ್ತಾಳೆ? ಪ್ರಿನ್ಸಿಪಾಲ್ ಭಯದಿಂದ ತಲೆ ಹಾಡಿಸ್ತಾರೆ. ನನ್ನ ಮಾತುಕತೆ ಮುಗಿದ ಕಾರಣ ನಾನು ಇನ್ನು ಮುಂದೆ ಇಲ್ಲಿ ಇರೋದಿಲ್ಲ ಅಂತ ಹೇಳುತ್ತಾ ಕಾವ್ಯ ಗಂಭೀರವಾಗಿ ಎದ್ದು ನಿಲ್ತಾಳೆ. ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕಿ ಇಬ್ಬರೂ ಕೂಡ ಅತ್ಯಂತ ಆತಂಕ ಹಾಗೂ ಗೌರವದಿಂದ ಅವಳನ್ನ ಕಚೇರಿಗೆ ಪ್ರವೇಶ ದ್ವಾರದಲ್ಲೇ ಬೀಳ್ಕೊಡುಗೆ ಮಾಡಲು ಕರೆದೊಯ್ದರು. ಅವರು ಶಾಲೆಯ ಆವರಣದ ಬಳಿ ಕಾಯ್ತಿರುವಾಗ ಕಾವ್ಯಾಳಿಗೆ ಏನೋ ನೆನಪಾಗಿ ತಕ್ಷಣವೇ ಹಿಂತಿರುಗಿ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕಿಯ ಕಡೆಗೆ ನೋಡಿ ತಣ್ಣನೆ ಎಚ್ಚರಿಸಿದ್ಲು. ಓಹ್, ನಾನು ಸಂಪೂರ್ಣವಾಗಿ ಮರೆತಿದ್ದೆ. ಇಂದು ನನ್ನ ಮತ್ತು ನಿಮ್ಮ ನಡುವೆ ನಡೆದ ಪ್ರತಿಯೊಂದು ವಿಷಯವೂ ಅತ್ಯಂತ ರಹಸ್ಯವಾಗಿರಬೇಕು. ಅಕಸ್ಮಾತ್ ಅಶ್ವಿನಿ ಈ ಬಗ್ಗೆ ವಿಚಾರಿಸಿದ್ರೆ ಅವಳು ನನ್ನನ್ನು ಹುಡುಕೊಂಡು ಬರುವುದು ನನಗೆ ಯಾವುದೂ ಕೂಡ ಕಾರಣಕ್ಕೂ ಇಷ್ಟ ಇಲ್ಲ. ಇದರಿಂದ ನನಗೆ ತುಂಬ ಕಷ್ಟ ಆಗಬಹುದು. ನನ್ನ ಅನುಮತಿ ಇಲ್ಲದೆ ವರ್ಮಾ ಕುಟುಂಬದ ಭಾವಿ ಸೊಸೆ ಎಂಬ ಅಧಿಕಾರ ಬಳಸಿ ತಾನು ನಡೆಸಿದ ಈ ಬೆದರಿಕೆಯ ವಿಷಯ ಸುಹಾಸ್ಗೂ ಕೂಡ ತಿಳಿಸಿದ್ರೆ ಏನಾಗಬಹುದು ಎಂಬ ಸಣ್ಣ ಭಯ ಕಾವ್ಯಾಳ ಒಳಗೂ ಇತ್ತು. ಆದರೆ ಶಾಲೆಯ ಆಡಳಿತ ಮಂಡಳಿಗೆ ತೊಂದರೆ ಕೊಟ್ಟು ಅಶ್ವಿನಿಯ ಮಕ್ಕಳನ್ನ ಹೊರಹಾಕೋಕೆ ವರ್ಮಾದ ಕುಟುಂಬದ ಹೆಸರನ್ನ ಬಳಸುವುದು ಅವಳಿಗೆ ಅನಿವಾರ್ಯವೇ ಆಗಿತ್ತು. ಶಿಕ್ಷಕಿ ಮತ್ತು ಪ್ರಿನ್ಸಿಪಾಲ್ ಭೀತಿಯಿಂದ ತಲೆಯಾಡಿಸಿ ಒಪ್ಕೊಂಡ್ರು. ಆದರೆ ಹಿಂದೆ ವರ್ಮಾ ಕುಟುಂಬದ ಪ್ರಭಾವದ ಬಗ್ಗೆ ಸುಹಾಸ್ ಮಾತಾಡಿದಾಗ ಮಕ್ಕಳನ್ನ ಶಾಲೆಯಿಂದ ಹೊರಹಾಕಬೇಡಿ, ಅವರು ಇಲ್ಲೇ ವಿದ್ಯಾಭ್ಯಾಸ ಮುಂದುವರಿಸಲಿ ಅಂತ ಸ್ಪಷ್ಟವಾಗಿ ಹೇಳಿದ ಮಾತು ಪ್ರಿನ್ಸಿಪಾಲರ್ಗೆ ನೆನಪಾಯಿತು. ಆದರೆ ಸುಹಾಸ್ಗೆ ಆ ಮಕ್ಕಳು ಹಿಂದೆ ಕಿಂಡರ್ ಗಾರ್ಡನಲ್ಲಿ ಇರುವುದು ಇಷ್ಟವಿತ್ತು. ಆದರೆ ಈಗ ಈ ಭವಿಷ್ಯದ ಶ್ರೀಮತಿ ವರ್ಮಾ ತದ್ವಿರುದ್ಧವಾಗಿ ಈ ಮಕ್ಕಳನ್ನು ತೆಗೆದು ಆಚೆ ಹಾಕಿ ಶಾಲೆಯಿಂದ ಅಂತ ಹೇಳ್ತಾ ಇದ್ದಾರೆ. ಪಟ್ಟು ಹಿಡಿದಾಗ ಪ್ರಿನ್ಸಿಪಾಲ್ಗೆ ಏನು ಮಾಡಬೇಕು ಅಂತಾನೆ ತಿಳಿದೇ ತೀವ್ರ ಧರ್ಮ ಸಂಕಟಕ್ಕೆ ಒಳಗಾದರು. ಅವರ ಹಿಂಜರಿಕೆ ಮತ್ತು ಯೋಚನೆಯನ್ನು ತಕ್ಷಣವೇ ಗಮನಿಸಿದಂಥ ಕಾವ್ಯ ತನ್ನ ಕೈಲಿದ್ದಂತಹ ಟೀ ಕಪ್ಪನ್ನು ತೀವ್ರ ಆಕ್ರೋಶದಿಂದ ಢಂಗ್ ಅಂತ ಹೇಳ್ಬಿಟ್ಟು ಶಬ್ದ ಮಾಡುತ್ತಾ ಮೇಜಿನ ಮೇಲೆ ಅಪ್ಪಳಿಸಿದ್ಲು. ಕಾವ್ಯಾಳ ಪ್ರಭಾವ ಮತ್ತು ಕೋಪದ ಅರಿವಿದ್ದ ಪ್ರಿನ್ಸಿಪಾಲ್ಗೆ ಹೃದಯ ಆತಂಕದಿಂದ ಬಿಗಿಯಾದಂತಾಯಿತು. ವರ್ಮಾ ಗ್ರೂಪ್ ಆಫ್ ಸಂಸ್ಥೆಯ ಈ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಗಣನೀಯ ಪ್ರಮಾಣದ ಹೂಡಿಕೆ ಮಾಡಿದ್ದೆ ಸರಿಯೇ? ನಾನು ಸುಹಾಸ್ ಮುಂದೆ ಹೇಳುವ ಕೆಲವೊಂದಷ್ಟು ಮಾತುಗಳು ನಿಮ್ಮ ಶಾಲೆಯ ಭವಿಷ್ಯಕ್ಕೆ ಏನು ಮಾಡ್ತವೆ ಅಂತ ಹೇಳಿಬಿಟ್ಟು ಒಮ್ಮೆ ಊಹಿಸ್ಕೊಳ್ಳಿ. ಖಂಡಿತವಾಗಿಯೂ ನೀನು ಇನ್ನು ಮುಂದೆ ವರ್ಮಾ ಕುಟುಂಬದ ಹೂಡಿಕೆಯನ್ನು ನಿರಾಳಿಸಿಕೊಳ್ಳಬೇಕಾಗ್ತದೆ ಅಂತ ಕಾವ್ಯ ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಸುರಿದ್ಲು. ಪ್ರಿನ್ಸಿಪಾಲ್ ಕೂಡ ಭಯದಿಂದ ಗಡಗಡ ನಡುಗಿದ್ರು. ಕಾವ್ಯ ಪದೇ ಪದೇ ಸುಹಾಸ್ ಮತ್ತು ವರ್ಮಾ ಕುಟುಂಬದ ಸ್ವಭಾವದ ಬಗ್ಗೆ ಬೆದರಿಸ್ತಾ ಇರೋದ್ರಿಂದ ಅವಳ ಇಚ್ಛೆಗೆ ಅಂದರೆ ವಿರುದ್ಧವಾಗಿ ನಡೆಯೋಕೆ ಅವರಿಗೆ ನಿಜವಾಗ್ಲೂ ಧೈರ್ಯವಿರಲಿಲ್ಲ. ಆದ್ದರಿಂದ ಬಹಳ ಹಿಂಜರಿಕೆಯ ನಂತರ ಅವರು ಕೊನೆಗೆ ಕಾವ್ಯಾಳ ಷರತ್ತಿಗೆ ತಲೆಬಾಗಿದ್ರು. ನನಗೆ ಅರ್ಥವಾಯಿತು ಮೇಡಮ್, ನಾನು ಹಿಂದೆ ಆ ಮಕ್ಕಳನ್ನು ಶಾಲೆಯಿಂದ ಹೊರ ಹಾಕ್ಬಿಡ್ತೀನಿ, TC ಕೊಟ್ಟು ಬಿಡ್ತೀನಿ ಅಂತ ಪ್ರಿನ್ಸಿಪಾಲ್ ನಡುಗುವ ಧ್ವನಿಯಲ್ಲೇ ಹೇಳಿ ಅವರು ಒಪ್ಕೊಂಡೇ ಬಿಟ್ರು. ಆ ಮಕ್ಕಳನ್ನು ಇಂದು ರಾತ್ರಿಯೊಳಗೆ ಶಾಲೆಯಿಂದ ಹೊರಹಾಕಲಾಗಿದೆ ಎಂಬಂತಹ ಅಧಿಕೃತ ಸುದ್ದಿ ನನಗೆ ತಲುಪಬೇಕು. ಹಾಗೆ ಮಾಡಿದ ತಕ್ಷಣ 5 ಲಕ್ಷ ರೂಪಾಯಿಗಳ ಮೊತ್ತ ನೇರವಾಗಿ ನಿಮ್ಮ ಕಿಂಡರ್ ಗಾರ್ಡನ್ ಬ್ಯಾಂಕ್ ಖಾತೆಗೆ ಜಮೆ ಆಗ್ತದೆ ಅಂತ ಹೇಳಿಬಿಟ್ಟು ಕಾವ್ಯ ರಾಕ್ಷಸಿ ತೃಪ್ತಿಯಿಂದ ಮುಗುಳ್ನಗುತ್ತಾ ಹೋಗ್ತಾಳೆ. ಅವಳು ಹೇಳಿದಂತಹ ಪ್ರತಿಯೊಂದು ಕ್ರೂರ ಷರತ್ತಿಗೂ ಪ್ರಿನ್ಸಿಪಲ್ ಸಂಪೂರ್ಣವಾಗಿ ಭಯಭೀತರಾಗಿ ಒಪ್ಕೊಳ್ತಾರೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್.